ನಮಸ್ಕಾರ ಗುರು. ಇವತ್ತು ಏನು ಇಷ್ಟು ಬೇಗ ಎದ್ದಿದ್ದೀರಾ ಅಂದ್ಕೊಂಡ್ರಾ? ಯಾಕಂದರೆ ಇವತ್ತು ಎಕ್ಸಾಮ್ ಇತ್ತು, ಹಂಗಾಗಿ ಓದ್ಕೊಳ ಅಂತ ಇದ್ದಿದ್ದೆ. ಇವತ್ತಿಗೆ ನಾನು 17 ದಿನ ಆಯಿತು ವ್ಲಾಗ್ಸ್ ಸ್ಟಾರ್ಟ್ ಮಾಡಿ. ಏನಾದರೂ ಚೇಂಜಸ್ ಇದ್ದರೆ ಚೇಂಜಸ್ ಮಾಡಿ ಅಂತ ಹೇಳ್ತಾ ಹಾಗೆ ನಾನು ಕೆಳಗಡೆ ಓದ್ಕೊಳ್ಳೋಣ ಅಂತ ಓದ್ಕೊಂಡು ಟಿಫನ್ ಮಾಡಿಬಿಟ್ಟು ಗಣೇಶನ ಫೋಟೋ ಹತ್ರ ಬಂದುಬಿಟ್ಟು ಬಟ್ಟೆ ಎತ್ಕೊಂಡೋಗಿ ಕನ್ನಡಿ ಮುಂದೆ ಒಂದು ಫೋಸ್ ಕೊಟ್ಕೊಂಡು ಬಟ್ಟೆ ಇಟ್ಕೊಂಡು ಸೀದಾ ಗಾಡಿ ಅಲ್ಲಿ ಹೋಗ್ಬೇಕಿತ್ತು ಇವತ್ತು. ಯಾಕಂದರೆ ನಮ್ಮ ಅಣ್ಣ ಬಿಡ್ತೀನಿ ಅಂದರು. ಅಲ್ಲಿಂದ ಗಾಡಿ ಎತ್ಕೊಂಡು ಬಂದು HP ಪೆಟ್ರೋಲ್ ಬಂಕಲ್ಲಿ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಬಿಟ್ಟು ಸೀದಾ ಬಸ್ ಸ್ಟ್ಯಾಂಡ್ಗೆ ಬಂದು ನಾನು ಸಿಗ್ನಲ್ ಹತ್ರ ಇಳ್ಕೊಂಡೆ. ಅವನ ಏನೋ ಒಂದು ಸ್ವಲ್ಪ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಅವನ ಕೆಲಸದ ಕಡೆ ಅವನ ಹೊರಟ. ಕಾಲೇಜ್ ಹತ್ರ ಬಂದೆ. ಈ ನನ್ನ ಮಗ ತೂಡ್ಸ್ ಬೀಳ್ತು, ಯಾಕೋ ಗೊತ್ತಿಲ್ಲ. ಕೇಳಿದ್ರೆ ನಿದ್ದೆ ಮಾಡಿಲ್ಲ, ರಾತ್ರಿ ಓದ್ಕೊಂತಿದ್ದೆ ಅಂತ ಕತೆ ಹೇಳ್ದ. ಸರಿ ಆಯ್ತು ಅಂದ್ಬಿಟ್ಟು ಅವ್ನ ಕತೆನೂ ಕೇಳ್ಕೊಂಡು ಆ ಕಡೆ ವರಂಡದಲ್ಲಿ ಇರೋರನ್ನ ಎಲ್ಲರನ್ನೂ ನೋಡ್ಕೊಂಡು ಎಕ್ಸಾಮ್ ಬರೆದ್ಬಿಟ್ಟು ಸೀದಾ ನಾವು ಕೊರಟಗೆರೆ ಕಡೆ ಕೊರಟಗೆರೆಗೆ ಬಂದೆ. ಇವತ್ತು ಬಸ್ ಸ್ಟ್ಯಾಂಡಲ್ಲಿ ಏನೋ ವಿಶೇಷವಾಗಿ ನೀರು ಇಟ್ಟಿದ್ರು. ಅಲ್ಲೇ ಇಟ್ಟು ಜಾಸ್ತಿ ದಿನ ಆಗಿತ್ತು, ಹಾಗಾಗಿ ಅದ್ರ ನೋಡಿಕೊಂಡು ಸೀದಾ ಹಾಸ್ಟೆಲ್ ಮೇಲೆ ಬಂದೆ. ಹಾಸ್ಟೆಲ್ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನೇನು ಮಾಡೋಣ, ಇವತ್ತಿಗೆ ಲಾಗ್ ಇಷ್ಟ ಆಗಿತ್ತು. ಊಟ ಮಾಡಿ ಮಲ್ಕೊತೀನಿ. ನೀವು ಊಟ ಮಾಡಿ ಮಲ್ಕೊಂತ ಹೇಳ್ತಾ